ಭಯವನ್ನು ಸೋಲಿಸಿದ ಒಬ್ಬ ಯೋಧ, ಬ್ರಿಟಿಷರ ಸಾಮ್ರಾಜ್ಯವನ್ನೇ ನಡುಗಿಸಿದ ಕಥೆಯಿದು. ತಾಯಿ, ನಿಮ್ಮ ಕಾಲುಗಳನ್ನು ಮುಟ್ಟಿ ಆಣೆ ಮಾಡ್ತಿದ್ದೀನಿ. ಈ ಆಂಗ್ಲರು ನಿಮ್ಮಿಂದ ಮೋಸದಿಂದ ಕಿತ್ತುಕೊಂಡಿರೋ ಈ ಕಿತ್ತೂರನ್ನು ನಾನು ಗೆದ್ದು ತಂದು ನಿಮ್ಮ ಕಾಲಿಗೆ ಒಪ್ಪಿಸದಿದ್ದರೆ ನಾನು ಇನ್ನು ಯಾವತ್ತೂ ನನ್ನ ಮುಖವನ್ನು ನಿಮಗೆ ತೋರಿಸುವುದಿಲ್ಲ ಎಂದು ಸಿಂಹಗರ್ಜನೆ ಮಾಡಿ ಭಾರತವನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದ ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣ. ಇವರು 1798ರ ಆಗಸ್ಟ್ 15ರಂದು ಇಂದಿನ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಸಂಗೊಳ್ಳಿ ರಾಯಣ್ಣ ಜನಿಸಿದರು. ಬಡತನವೇ ಅವರ ಮೊದಲ ಗುರು, ಕಠಿಣ ಜೀವನವೇ ಅವರ ಮೊದಲ ಪಾಠ. ಬಾಲ್ಯದಲ್ಲೇ ಅವರು ತಮ್ಮ ಊರಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬಡ ರೈತರ ಮೇಲೆ ಹೇರುತ್ತಿದ್ದ ಅತಿಯಾದ ತೆರಿಗೆ, ಅವರ ಕಠೋರ ವರ್ತನೆ, ಹಳ್ಳಿಗರ ಅಸಹಾಯಕತೆ ಎಲ್ಲವನ್ನೂ ಕಂಡು ಬೆಳೆದರು. ಆ ದೃಶ್ಯಗಳು ರಾಯಣ್ಣನ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಮೂಡಿಸಿದವು. ಅವನ ಹೃದಯದಲ್ಲಿ ಅನ್ಯಾಯದ ವಿರುದ್ಧ ಕುದಿಯುವ ಬೆಂಕಿ ಹೊತ್ತಿತು. ಇತರ ಮಕ್ಕಳು ಆಟದಲ್ಲಿ ತೊಡಗಿದ್ದಾಗ ರಾಯಣ್ಣನ ಕಣ್ಣುಗಳಲ್ಲಿ ಮಾತ್ರ ಸ್ವಾಭಿಮಾನ ಮತ್ತು ಪ್ರತಿರೋಧದ ಹೊಳಪು ಕಾಣಿಸುತ್ತಿತ್ತು. ಕಾಲಕ್ರಮೇಣ ದೈಹಿಕವಾಗಿ ಬಲಿಷ್ಠನಾದ ರಾಯಣ್ಣ ಮನಸ್ಸಿನಲ್ಲೂ ಉಕ್ಕುವ ಧೈರ್ಯವನ್ನು ಬೆಳೆಸಿಕೊಂಡನು. ಕತ್ತಿ, ಬಿಲ್ಲು, ಭಾಲೆಗಳ ಬಳಕೆಯಲ್ಲಿ ಪ್ರಾವೀಣ್ಯ ಪಡೆದು ತನ್ನನ್ನು ತಾನು ಯೋಧನಾಗಿ ರೂಪಿಸಿಕೊಂಡನು. ಆದರೆ ಅವನ ಹೋರಾಟದ ಗುರಿ ವೈಯಕ್ತಿಕ ಶೌರ್ಯವಲ್ಲ, ಜನರ ಸ್ವಾತಂತ್ರ್ಯವಾಗಿತ್ತು. ಆ ಸಮಯದಲ್ಲಿ ಕನ್ನಡ ನಾಡಿನ ಸ್ವಾಭಿಮಾನಕ್ಕೆ ಸಂಕೇತವಾಗಿದ್ದ ಸಂಸ್ಥಾನವೇ ಕಿತ್ತೂರು. ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ ನೀತಿಗೆ ಧೈರ್ಯವಾಗಿ ಎದುರಿಸಿ ತಮ್ಮ ಸಂಸ್ಥಾನದ ಹಕ್ಕನ್ನು ಕಾಯುವ ದೃಢ ಸಂಕಲ್ಪ ಹೊಂದಿದ್ದ ವೀರ ಮಹಿಳೆ. ರಾಯಣ್ಣ ಕಿತ್ತೂರು ಸಂಸ್ಥಾನದ ಸೇನೆಯಲ್ಲಿ ಸೇರಿದಾಗ ಅವನು ಸಾಮಾನ್ಯ ಸೈನಿಕನಾಗಿರಲಿಲ್ಲ. ಅವನು ಶೀಘ್ರದಲ್ಲಿ ರಾಣಿ ಚೆನ್ನಮ್ಮನ ನಂಬಿಕಸ್ಥ ಸೇನಾಧಿಪತಿಯಾಗಿ ಹೊರಹೊಮ್ಮಿದ. ರಾಣಿಯ ಧೈರ್ಯ ಮತ್ತು ರಾಯಣ್ಣನ ಶಕ್ತಿ ಒಂದಾಗಿದ್ದಾಗ ಕಿತ್ತೂರು ಕೋಟೆ ಕೇವಲ ಕಲ್ಲಿನ ಗೋಡೆಗಳಲ್ಲ, ಅದು ಪ್ರತಿರೋಧದ ಕೋಟೆಯಾಗಿತ್ತು. 1824ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಸೇನಾ ದಾಳಿ ನಡೆಸಿದಾಗ ರಾಯಣ್ಣ ಮುಂಚೂಣಿಯಲ್ಲಿ ನಿಂತು ಯುದ್ಧಕ್ಕೆ ಇಳಿದರು. ಗನ್ನುಗಳು ಮತ್ತು ತೋಪುಗಳೆದುರು ಕತ್ತಿ ಹಿಡಿದು ಹೋರಾಡುವುದು ಸುಲಭವಿರಲಿಲ್ಲ. ಆದರೆ ರಾಯಣ್ಣನ ಧೈರ್ಯ ಮತ್ತು ತಂತ್ರಜ್ಞಾನ ಬ್ರಿಟಿಷರನ್ನು ಅಚ್ಚರಿಗೊಳಿಸಿತು. ಯುದ್ಧ ಭೂಮಿಯಲ್ಲಿ ಧೂಳು, ರಕ್ತ ಮತ್ತು ಬೆವರಿನ ನಡುವೆ ರಾಯಣ್ಣ ಕೇವಲ ಯೋಧನಾಗಲ್ಲ, ಸ್ವಾತಂತ್ರ್ಯದ ಸಂಕೇತವಾಗಿ ಹೋರಾಡಿದನು. ಆದರೆ ಇತಿಹಾಸ ಸದಾ ನ್ಯಾಯವಂತವಾಗಿರುವುದಿಲ್ಲ. ಚತುರತೆಯಿಂದ ಮತ್ತು ಮೋಸದಿಂದ ಬ್ರಿಟಿಷರು ರಾಣಿ ಚೆನ್ನಮ್ಮನನ್ನು ಬಂಧಿಸಿದರು. ಕಿತ್ತೂರು ಕೋಟೆ ಮೌನವಾಗಿತು. ಆದರೆ ಆ ಮೌನದೊಳಗೆ ರಾಯಣ್ಣನ ಹೋರಾಟದ ಶಬ್ದ ಇನ್ನಷ್ಟು ಗಟ್ಟಿಯಾಗಿ ಮೊಳಗಿತು. ಅವರು ಶರಣಾಗಲಿಲ್ಲ, ಶಸ್ತ್ರಾಸ್ತ್ರ ಇಳಿಸಲಿಲ್ಲ. ರಾಣಿ ಬಂಧನಗೊಳ್ಳಾದ ನಂತರ ರಾಯಣ್ಣ ಕಾಡಿನ ದಾರಿಯನ್ನು ಹಿಡಿದು ಹೊಸ ರೀತಿಯ ಯುದ್ಧವನ್ನು ಆರಂಭಿಸಿದರು. ಅದೇ ಗೆರಿಲ್ಲಾ ಯುದ್ಧ. ಕಾಡುಗಳೇ ಅವರ ಕೋಟೆಯಾದವು, ರಾತ್ರಿ ಅವರ ಮಿತ್ರನಾದನು. ಅಚಾನಕ್ ದಾಳಿಗಳು, ವೇಗದ ಹಿಂದುರಿಗಾಟಗಳು, ಶತ್ರುವನ್ನು ಗೊಂದಲಕ್ಕೀಡು ಮಾಡುವ ತಂತ್ರಗಳು, ಈ ಎಲ್ಲವೂ ಬ್ರಿಟಿಷರಿಗೆ ಹೊಸ ಅನುಭವವಾಗಿತ್ತು. ಬ್ರಿಟಿಷ್ ಕಚೇರಿಗಳು, ಖಜಾನೆಗಳು, ಸೇನಾ ಶಿಬಿರಗಳು ಒಂದೊಂದಾಗಿ ರಾಯಣ್ಣನ ದಾಳಿಗೆ ಗುರಿಯಾದವು. ಅಧಿಕಾರಿಗಳು ರಾಯಣ್ಣ ಎಲ್ಲೂ ಕಾಣಿಸುವುದಿಲ್ಲ, ಆದರೆ ಎಲ್ಲೆಲ್ಲೂ ಇದ್ದಾನೆ ಎಂದು ಹೇಳಿಕೊಳ್ಳುವಂತಾಯಿತು. ರಾಯಣ್ಣನ ಹೋರಾಟ ದರೋಡೆತನವಲ್ಲ, ಅದು ವ್ಯವಸ್ಥಿತ ಪ್ರತಿರೋಧ. ಬ್ರಿಟಿಷರಿಂದ ಲೂಟಿ ಮಾಡಿದ ಸಂಪತ್ತನ್ನು ಅವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಲಿಲ್ಲ. ಬಡವರಿಗೆ ಹಂಚಿದರು, ಹಳ್ಳಿಗಳಿಗೆ ರಕ್ಷಣೆಯನ್ನು ಒದಗಿಸಿದರು, ಹೋರಾಟಕ್ಕೆ ಬೇಕಾದ ಶಸ್ತ್ರಾಸ್ತ್ರ ಮತ್ತು ಸಂಪನ್ಮೂಲಗಳನ್ನು ಸಿದ್ಧಪಡಿಸಿದರು. ಜನರ ಕಣ್ಣಲ್ಲಿ ರಾಯಣ್ಣ ರಕ್ಷಕ, ನ್ಯಾಯದ ಯೋಧ. ಅವರ ಏಕೈಕ ಗುರಿ ಸ್ಪಷ್ಟವಾಗಿತ್ತು: ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸಿ ದತ್ತುಪುತ್ರ ಶಿವಲಿಂಗಪ್ಪನನ್ನು ಸಿಂಹಾಸನದ ಮೇಲೆ ಕೂರಿಸುವುದು.
ಈ ಗುರಿಗಾಗಿ ಅವರು ತಮ್ಮ ಬದುಕನ್ನೇ ಪಣಕ್ಕಿಟ್ಟರು. ಹಲವು ವರ್ಷಗಳ ಕಾಲ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ರಾಯಣ್ಣ ನಿದ್ರಾಹೀನತೆಯ ಕಾರಣನಾದ. ಹಲವು ಸೈನಿಕ ದಳಗಳು, ಬಲೆಗಳು, ಘೋಷಣೆಗಳು ಯಾವುದೂ ಅವರನ್ನು ಹಿಡಿಯಲಿಲ್ಲ. ಆದರೆ ಇತಿಹಾಸದಲ್ಲಿ ಹಲವು ವೀರರು ಶತ್ರುಗಳಿಂದಲ್ಲ, ಸ್ವಂತವರ ನಂಬಿಕೆ ದ್ರೋಹದಿಂದಲೇ ಸೋತಿದ್ದಾರೆ. ಹಣ ಮತ್ತು ಭಯಕ್ಕೆ ಮಣಿದ ಕೆಲವರು ರಾಯಣ್ಣನ ಬಗ್ಗೆ ಮಾಹಿತಿ ನೀಡಿದರು. ಒಂದು ಅಂಧಕಾರದ ರಾತ್ರಿ ಅಚಾನಕ್ ದಾಳಿಯಲ್ಲಿ ರಾಯಣ್ಣ ಬ್ರಿಟಿಷರ ಕೈ ಸಿಗಿದರು. ಬಂಧನದ ವೇಳೆ ಅವರ ಮುಖದಲ್ಲಿ ಭಯವಿರಲಿಲ್ಲ, ಶರಣಾಗತಿಯ ಗುರುತಿರಲಿಲ್ಲ. ಅವರು ಸೋತಿಲ್ಲ, ಮೋಸ ಹೋದರು. ವಿಚಾರಣೆಯ ಸಮಯದಲ್ಲೂ ರಾಯಣ್ಣ ತಮ್ಮ ತತ್ವಗಳಿಂದ ಹಿಂದೆ ಸರಲಿಲ್ಲ. ಬ್ರಿಟಿಷ್ ಅಧಿಕಾರಿಗಳ ಮುಂದೆ ತಲೆಬಾಗುವುದಕ್ಕಿಂತ ಸಾವನ್ನೇ ಸ್ವೀಕರಿಸುವ ಧೈರ್ಯ ಅವರಿಗಿತ್ತು. ಒಬ್ಬ ಯೋಧನನ್ನು ಕೊಂದರೆ ಕ್ರಾಂತಿ ಸಾಯುತ್ತದೆ ಎಂದು ಬ್ರಿಟಿಷರು ಭಾವಿಸಿದ್ದರು. ಆದರೆ ಅವರು ಮರೆತಿದ್ದರು, ಮಣ್ಣು ನೆನಪಿಟ್ಟುಕೊಳ್ಳುತ್ತದೆ ಎಂದು. 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಒಂದು ಆಲದ ಮರದ ಕೆಳಗೆ ಸಂಗೊಳ್ಳಿ ರಾಯಣ್ಣನವರಿಗೆ ಮರಣದಂಡನೆ ವಿಧಿಸಲಾಯಿತು. ನೇಣು ಹಾಕುವ ಕ್ಷಣದಲ್ಲೂ ಅವರ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಅವು ಸ್ವಾಭಿಮಾನ, ತೃಪ್ತಿ ಮತ್ತು ತ್ಯಾಗದ ಹೊಳಪು ಮಾತ್ರ ಇತ್ತು. ದೇಹ ಆಲದ ಮರದ ಕೆಳಗೆ ಬಿದ್ದರೂ ಅವರ ಆತ್ಮ ಮಣ್ಣಿನಲ್ಲಿ ಬೆರೆತು ಅಮರವಾಯಿತು. ಬ್ರಿಟಿಷರು ಒಬ್ಬ ಯೋಧನನ್ನು ಕೊಂದರು, ಆದರೆ ಅವರು ಒಂದು ಕ್ರಾಂತಿಯನ್ನೇ ಹುಟ್ಟುಹಾಕಿದರು. ರಾಯಣ್ಣನ ಮರಣದ ನಂತರವೂ ಅವರ ಹೆಸರು ಜನರ ಮನಸ್ಸಿನಲ್ಲಿ ಬೆಂಕಿಯಂತೆ ಉರಿಯುತ್ತಲೇ ಇತ್ತು. ಇಂದಿಗೂ ಕರ್ನಾಟಕದ ಹಳ್ಳಿಗಳಲ್ಲಿ, ಲಾವಣಿಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ವೀರಗಾಥೆ ಕೇಳಿಸುತ್ತದೆ. ಜನಪದ ಹಾಡುಗಳು, ಕಥೆಗಳು, ಸ್ಮಾರಕಗಳು ಎಲ್ಲವೂ ಅವರ ತ್ಯಾಗವನ್ನು ಸ್ಮರಿಸುತ್ತವೆ. ಅವರು ನಮಗೆ ಕಲಿಸಿದ ಪಾಠ ಸ್ಪಷ್ಟ: ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅನ್ಯಾಯದ ಎದುರು ಮೌನವೇ ಪಾಪ. ರಾಜನಾಗದೇ ಇದ್ದರೂ ರಾಜ್ಯಕ್ಕಾಗಿ ಸತ್ತ ವೀರ ಅದೇ ಸಂಗೊಳ್ಳಿ ರಾಯಣ್ಣ. ಅದಕ್ಕಾಗಿಯೇ ಇತಿಹಾಸವು, ಕನ್ನಡಿಗರ ಹೃದಯವು ಅವರನ್ನು ಹೆಮ್ಮೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಕರೆಯುತ್ತದೆ. ನಿಮಗೆ ಇಂತಹ ನಿಜ ಘಟನೆ ಆಧಾರಿತ ಇತಿಹಾಸದ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.